ಮತ್ತು ಇನ್ ದ ಜರ್ನಿ ಐ ಹ್ಯಾವ್ ಸೀನ್ IAS ತುಂಬ ಜನ ಆಫೀಸರ್ಸ್ಗಳಾದಮೇಲೆ ಒಂದಷ್ಟು ಜನ ಆಚೆಗೆ ಬಂದು ಅವರೇ ಪಾಲಿಟಿಕ್ಸಿಗೆ ಎಂಟರ್ ಆಗ್ತಾರೆ, ಆಂಟ್ರಪ್ರಿನರ್ಸ್ ಆಗಿರೋರಿದ್ದಾರೆ. ಹ್ಯಾವ್ ಯು ಸೀನ್ ಎನಿ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಆ ಥರ? There are people like that. So one of my friend is also doing it. So came out of service and he has started his own business. ಏನಕ್ಕೆ ಆ ಥರ ಮಾಡ್ತಾರೆ ಅಂತಂದರೆ, ಇನ್ಫ್ಯಾಕ್ಟ್ ಒಂದು ಇನ್ಸ್ಟಿಟ್ಯೂಟೇ ಸ್ಟಾರ್ಟ್ ಮಾಡಿದ್ದಾರೆ. he was one of the top rankers, right? So I don't want to name the person, but institute start ಮಾಡಿ, it is running very well. So ಇಲ್ಲಲ್ಲ, outside. So in North India they have started and it is spread across India now. So ಎಕ್ಸಾಂಪಲ್ ಕೇಳಿದ್ದಕ್ಕೆ ಯಾಕೆ ಆ ಥರ ಆಗುತ್ತೆ ಅಂದರೆ, ಅವ್ರು ಅಂದ್ಕೊಂಡಿರೋ ಪ್ರಪಂಚ ಬೇರೆ ಇರುತ್ತೆ, ಹೋಗಬೇಕಾದ್ರೆ ಅಲ್ಲಿ ಹೋದ್ಮೇಲೆ ಬೇರೆ ಪ್ರಪಂಚನೇ ಸಿಗುತ್ತೆ ಅವ್ರಿಗೆ. ದೆನ್ ದೇ ವಿಲ್ ಬಿ ಲೈಕ್, ಓಕೆ ಇದು ಸೂಟ್ ಆಗ್ತಿಲ್ಲ, ಹೊರಗೆ ಬಂದುಬಿಡೋಣ ಅಂತ. ಆ್ಯಂಡ್ ದಟ್ ಈಸ್ ಅ ಗುಡ್ ಥಿಂಗ್ ಆಲ್ಸೋ. ಮತ್ತು ಇದೆಲ್ಲ ಇಟ್ಕೊಂಡು ಈಗ ಎಮೋಷ್ನಲಿ ಹೆಂಗೆ ಫಿಕ್ಸ್ ಆಗಬೇಕು ಮಕ್ಕಳು? ಅಂದರೆ ನೋಡಿ, ಹೋಗ್ತಾ ಇರೋ ಜಾಗದಲ್ಲೇ ಅಷ್ಟೊಂದು ಅಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿಗೆ ಹೋದ್ರೆ ಕೆಲವರಿಗೆ ನಮಗೆ ಆ ಕಷ್ಟ ಇಷ್ಟ ಆಗುತ್ತೆ. ಸೊ ಹಾಗೇನದು ವೈಯಕ್ತಿಕ? ಎಸ್, ವೈಯಕ್ತಿಕ. ಅದು ನನಗೆ ಈಗ ಮೂವಿ ಇದೇ ಥರ ಇರಬೇಕು ಅಂತ ಹೋಗ್ತೀನಿ. ಆವಾಗ ಮೂವಿ ಅಲ್ಲಿವರೆಗೂ ಲಿವ್ ಅಪ್ ಮಾಡಲಿಲ್ಲ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ, ಐ ವಿಲ್ ನಾಟ್ ಫೀಲ್ ಗುಡ್. ಸೊ ಸೇಮ್ ಥಿಂಗ್, IAS ಆಫೀಸರ್ಸು ರಿಯಾಲಿಟಿ ಗೊತ್ತಿದ್ದು ಒಳಗೋದ್ರೆ ದೇ ವಿಲ್ ಎಂಜಾಯ್ ದ ಜರ್ನಿ. ಬಿಕಾಸ್ ಏನೋ ವಾಟ್ ದೇ ಸೈನಿಂಗ್ ಅಪ್ ಫಾರ್. ಎಸ್, ರೋಲರ್ ಕೋಸ್ಟರ್ ರೈಡ್ ಅಂತ. ಅದೇನೇ ಇಲ್ಲ, ಬರೀ ರೋಸಿ ಪಿಕ್ಚರ್ ಪೇಂಟ್ ಮಾಡಿಕೊಂಡು ತಲೆಯಲ್ಲಿ ಇದು ವಂಡರ್ಫುಲ್ ಇರುತ್ತೆ, ನನಗೆ ಇಷ್ಟು ಪವರ್ ಸಿಗುತ್ತೆ, ಅಷ್ಟು ಪವರ್ ಸಿಗುತ್ತೆ ಅಂತ ರಾಂಗ್ ಎಕ್ಸ್ಪೆಕ್ಟೇಷನ್ಸಿಂದ ಒಳಗೋದ್ರೆ ದೇ ವಿಲ್ ನಾಟ್ ಫೀಲ್ ಹ್ಯಾಪಿ. ಆ್ಯಂಡ್ ಸಮ್ ಆಫ್ ದಮ್ ಟೇಕ್ ದ ಕರೇಜ್ ಟು ಕಮ್ ಔಟ್ ಆಲ್ಸೋ. ಇನ್ನು ಕೆಲವರು ಬಂದಿದ್ದೀವಿ, ಏನೋ ಆಯಿತು, ಇದು ಬಿಡೋಣ ಅಂತ. ಸೊ ಆವರೇಜ್ ಏಜ್ ಆಫ್ IAS ಎಂಟ್ರೆಂಟ್ಸ್ ಮೇಲೆ ಹೋಗ್ತಾ ಇದೆಯಾ, ಕೆಳಗೆ ಹೋಗ್ತಾ ಇದೆಯಾ ಈಗ? ಸೊ ಇಟ್ ಈಸ್ ಇನ್ಕ್ರೀಸಿಂಗ್, ಇಟ್ ಈಸ್ ಗೋಯಿಂಗ್ ಅಪ್. ಅಂದರೆ ಇವಾಗ ಏನಿದೆ ಈಗ ಪ್ರೆಸೆಂಟ್ಲಿ ಒಂದು 25, 24, 25. ಮುಂಚೆ ಒಂದು 23. ಸೊ 1-2 ವರ್ಷ ಡಿಫ್ರೆನ್ಸ್ ಆಗಿಬಿಟ್ಟಿದೆ ಆಲ್ರೆಡಿ. ಇಟ್ಸ್ ಇನ್ಕ್ರೀಸ್ಡ್. ಆವರೇಜ್ 24-25 ಜನ ಆರ್ ಟೇಕಿಂಗ್ ದೋಸ್ ಡಿಸಿಷನ್ಸ್. ಎಸ್. ಯಾವ ಆಪ್ಷನಲ್ ಸಬ್ಜೆಕ್ಟಿಗೆ ಹೈಯೆಸ್ಟ್ ಸಕ್ಸಸ್ ರೇಟ್ ಇದೆ? ಹೈಯೆಸ್ಟ್ ಸಕ್ಸಸ್ ರೇಟ್ ಈಗ ಆಂಥ್ರೋಪಾಲಜಿ. ಏನಕ್ಕೆ ಆಂಥ್ರೋಪಾಲಜಿ? ಯಾಕೆಂದರೆ ಸ್ವಲ್ಪ ಚಿಕ್ಕ ಸಬ್ಜೆಕ್ಟು ರಿಲೇಟಿವ್ಲಿ, ಆ್ಯಂಡ್ ರಿಸರ್ಚ್ ತುಂಬ ನಡೆಯಲ್ಲ ಆಂಥ್ರೋಪಾಲಜಿಯಲ್ಲಿ. ರಿಸರ್ಚ್ ಆಗದೇ ಇರೋದ್ರಿಂದ ಅಪ್ಡೇಟ್ಸ್ ಕಡಿಮೆ, ರಿಲೇಟಿವ್ಲಿ ನ್ಯೂ ಸಬ್ಜೆಕ್ಟ್, ಹೊಸ ಸಬ್ಜೆಕ್ಟು. ಕ್ವೆಶನ್ಸು ಎಲ್ಲ ಏರಿಯಾಸಲ್ಲೂ ಎಕ್ಸ್ಪ್ಲೋರ್ ಮಾಡಿಲ್ಲ ಇನ್ನು UPSC. ಯಾವತ್ತು ಕ್ವೆಶನ್ಸ್ ಎಲ್ಲ ಏರಿಯಾಸಲ್ಲೂ ಕೇಳಿಬಿಡ್ತಾರಲ್ವ, ಆವಾಗ ಇಂಡೆಪ್ತ್ ಹೋಗೋಕ್ಕೆ ಶುರು ಮಾಡ್ತಾರೆ. ಸಬ್ಜೆಕ್ಟು ಕಷ್ಟ ಆಗುತ್ತೆ, ಆವಾಗ ಕ್ಯಾಂಡಿಡೇಟ್ಸು ಬೇರೆ ಸಬ್ಜೆಕ್ಟ್ಸ್ ಕಡೆ ಹೋಗೋಕ್ಕೆ ಶುರು ಮಾಡ್ತಾರೆ. ಇದ್ರ ಆಪೋಸಿಟ್ ಹಂಗಿರೆ ಭಾಳ ಆಟಾಡಿಸೋ ಸಬ್ಜೆಕ್ಟ್ ಯಾವುದು? ತುಂಬ ಕಷ್ಟ, ನಿಜವಾಗ್ಲೂ ನೀವು ಒಳ್ಳೆ ಇದಾದರೆ ಮಾತ್ರ ಅದು ಕೈ ಹಾಕಬೇಕು. ಹಿಸ್ಟ್ರಿ ಎಲ್ಲರೂ ಅಂದ್ಕೊಳ್ಳೋದು, ಇಲ್ಲ ನನಗೆ ಹಿಸ್ಟ್ರಿ ಇಷ್ಟ, ನಾನು ಓದ್ತೀನಿ ಅಂತ. ಅದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದ್ದು ಹಿಸ್ಟ್ರಿ ಚೂಸ್ ಮಾಡಿದ್ರೆ ಬೆಟರು. ಬ್ಯಾಕ್ಗ್ರೌಂಡ್ ಅಂದರೆ ನೀವು ಅಟ್ಲೀಸ್ಟ್ ಬ್ಯಾಚುಲರ್ಸ್ ಮಾಡಿರಬೇಕು ವಿತ್ ಹಿಸ್ಟ್ರಿ ಆಸ್ ಅ ಸಬ್ಜೆಕ್ಟ್, ಇಲ್ಲ ಮಾಸ್ಟರ್ಸ್ ಮಾಡಿದರೆ ಇಟ್ ಈಸ್ ಬೆಟರ್. ಇಲ್ಲಾಂದರೆ ತುಂಬ ಆಟ ಆಡಿಸುತ್ತೆ. ಎಲ್ಲರೂ ಅಂದ್ಕೊಳ್ಳೋದು ಮಜಾ ಬರುತ್ತೆ ಹಿಸ್ಟ್ರಿ. ಕೆಲವ್ರಿಗಿರುತ್ತಲ್ಲ ಬೆಂಟ್ ಆಫ್ ಮೈಂಡ್, ಹಿಸ್ಟ್ರಿ ಚೆನ್ನಾಗಿರುತ್ತೆ ಓದೋಕ್ಕೆ ಅಂತ. ಮುಗಿಯಲ್ಲ ಅದು. ಹೇಳಿದ್ರಲ್ಲ ಅಲ್ಲೇ ಟ್ರ್ಯಾಪ್ಸ್ಗಳು. ಈಗ ನಮ್ಮ ಕರ್ನಾಟಕ ಅಂತ ಬಂದರೆ, ನಾವು ಶುರು ಮಾಡೋಕ್ಕೆ ಮುಂಚೆ ಮಾತಾಡ್ತಾ ಇದ್ವಿ, ಸ್ಟ್ಯಾಟ್ಸ್ ಪ್ರಕಾರ 40-60 IAS ಆಫೀಸರ್ಸು ಪ್ರತಿ ವರ್ಷ ಆಚೆಗೆ ಬರ್ತಾರೆ ಅಂತ. ಇನ್ಫ್ಯಾಕ್ಟ್ ಹೇಳೋ ಸ್ಟ್ಯಾಟ್ಸ್ದು ಇಲ್ಲಿ ಅಪಾಯಿಂಟ್ಮೆಂಟ್ಸ್ ವರ್ಸಸ್ ವೇಕೆನ್ಸೀಸ್ ಅಂತ. ಇಲ್ಲಿ ನಾನು ಲಿಸ್ಟ್ ನೋಡಿರೋ ಪ್ರಕಾರ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲೇ ವರ್ಷಕ್ಕೆ ವೇಕೆನ್ಸೀಸ್ ಇರೋದು ಅತಿ ಹೆಚ್ಚು, 180 ಕ್ಯಾಂಡಿಡೇಟ್ಸ್ ಅಂತ ಇದು ಹೇಳ್ತಾ ಇದೆ. ನೆಕ್ಸ್ಟ್ ಕಮ್ಸ್ IPS ವಿತ್ 150, IFS 30-40, ದೆನ್ ಕಮ್ಸ್ IRS 1000+ ವೇಕೆನ್ಸೀಸ್ ಅಂತ. ಓಕೆ, ನಾವು ಕೀಪಿಂಗ್ ಆಲ್ ಆಫ್ ದಿಸ್, ಕರ್ನಾಟಕದಲ್ಲಿ ಅಂದರೆ ಸೌತ್ ಇಂಡಿಯಾಯಿಂದ IAS ಕ್ಯಾಂಡಿಡೇಟ್ಸ್ಗಳು ಕಮ್ಮಿನಾ? ಸೊ ನೀವು 30-40 ಅಂತ ಹೇಳಿದ್ರಲ್ವಾ, ಇಲ್ಲಿ ಏನು ಕರ್ನಾಟಕದಿಂದ IAS ಆಫೀಸರ್ಸ್. ಸೊ ದೇ ಆರ್ ನಾಟ್ IAS ಆಫೀಸರ್ಸ್, ದೇ ಆರ್ ಲೈಕ್ IAS ಇರ್ತಾರೆ, IPS, IRS ಎಲ್ಲ ಪಾಸ್ ಔಟ್. UPSC, CSE ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನಿಂದ ರ್ಯಾಂಕ್ ಬಂದಿರೋರು. ಸೊ 30 ಜನ 40 ಜನ ತುಂಬ ಸ್ಟ್ರೆಚ್ಚು, ಅಷ್ಟು ಜನ ಬರೋದಿಲ್ಲ. ಸೊ 30 ಅಂತ ಇಟ್ಕೊಳ್ಳಿ. ಸೊ ಯಾಕೆ ಕಡಿಮೆ ಅಂತ ಕೇಳಿದ್ರೆ, ನಾವು ಸುಮಾರು ಸಲ ಯೋಚನೆ ಮಾಡಿದ್ದೀವಿ ಇದನ್ನು ಯಾಕೆ ಅಂತ.
ತಿಳುವಳಿಕೆ ಕಡಿಮೆ ಇತ್ತು ಮುಂಚೆ. ಅಂದರೆ ತಿಳುವಳಿಕೆ ಅಂದರೆ ಎಕ್ಸಾಮ್ ಬಗ್ಗೆ, ಈ ಥರ ಒಂದು ಎಕ್ಸಾಮ್ ಇದೆ ಅಂತ ಗೊತ್ತಾಗ್ತಿದ್ದಿದೆ ಲೇಟು. ಹಾಂ, ನಾರ್ತ್ ಇಂಡಿಯಲ್ಲಿ ಯಾವ ಥರ ಇರುತ್ತೆ ಅಂದರೆ ಅವರಿಗೆ ಸ್ಕೂಲಲ್ಲೇ ಗೊತ್ತಿರತ್ತೆ ನಾನು ಮುಂದೆ ಈ ಎಕ್ಸಾಮ್ ಒಂದ್ಸಲಿ ಅಟೆಂಪ್ಟ್ ಮಾಡಬೇಕು ಅಂತ. ಇಲ್ಲಿ ಗ್ರ್ಯಾಜುಯೇಷನ್ ಮುಗಿದಾದ್ಮೇಲೆ ಏನು ಮಾಡೋದು, ಇದೇನೋ ಫ್ರೆಂಡ್ ಯಾರೋ ಮಾಡಿದರು, ಮಾಡೋಣ. ಇದು ಒಂದು ತಿಳುವಳಿಕೆ. ಫ್ಯಾಮಿಲಿಗಳಲ್ಲೂ ತಿಳುವಳಿಕೆ ಅಷ್ಟಕ್ಕೊಂದು ಇರಲಿಲ್ಲ. ಈಗ ತಿಳುವಳಿಕೆ ಜಾಸ್ತಿ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ರಿಸ್ಕಿ ಇದು. ಇಟ್ ಈಸ್ ರಿಸ್ಕಿ ಅಲ್ವಾ? ಗ್ರ್ಯಾಜುಯೇಷನ್ ಮುಗಿದಿದ್ದ ತಕ್ಷಣ ಯಾವುದಾದ್ರು ಒಂದು ಕೆಲಸ ಸಿಕ್ಕಿದ್ರೆ, ಆ್ಯಂಡ್ ಕೆಲಸ ಸಿಗುತ್ತೆ, ದಟ್ ಈಸ್ ದ ಥಿಂಗ್. ಕರ್ನಾಟಕದಲ್ಲಿ ಕೆಲಸ ಸಿಗೋದು ಸ್ವಲ್ಪ ಈಸಿ, ಸೌತ್ ಇಂಡಿಯಲ್ಲಿ ಕೆಲಸಗಳು ಸಿಕ್ಬಿಡತ್ತೆ ಕಂಪೇರ್ಡ್ ಟು ನಾರ್ತ್ ಇಂಡಿಯಾ. ನಾನು ಐ ಆಮ್ ನಾಟ್ ಸೇಯಿಂಗ್ ದಟ್ ಎಲ್ಲರಿಗೂ ಕೆಲಸ ಸಿಗುತ್ತೆ ಅಂತ. ಕಂಪೇರ್ಡ್ ಟು ನಾರ್ತ್ ಇಂಡಿಯಾ, ಜಾಬ್ ಅಪರ್ಚುನಿಟೀಸ್ ಆರ್ ಮೋರ್ ಇನ್ ಸೌತ್ ಇಂಡಿಯಾ. ಬಿಕಾಸ್ ಆಫ್ ದಿಸ್ ವಾಟ್ ಹ್ಯಾಪನ್ಸ್, ಗ್ರ್ಯಾಜುಯೇಷನ್ ಮುಗಿದಿದೆ, ಆರಾಮಾಗಿ ಹೋಗೋಣ ಕೆಲಸಕ್ಕೆ, ಆಪ್ಷನ್ಸ್ ಆರ್ ಮೋರ್. ಹಾಗಾಗಿ ರಿಸ್ಕಿ ಆಪ್ಷನ್ ಯಾಕೆ ಚೂಸ್ ಮಾಡಬೇಕು? ಅನ್ಲೆಸ್ ಯು ಹ್ಯಾವ್ ದಟ್ ದೇಶಕ್ಕೆ ನಾನೇನೋ ಮಾಡಬೇಕು ಅಥವಾ ಒಂದು ಪರ್ಸ್ನಲ್ ಗ್ರಿಟ್, ಪರ್ಸ್ನಲ್ ಆಗಿ ಫಸ್ಟಿಂದನೂ ಅದ್ರ ಬಗ್ಗೆ ಏನೋ ಒಂಚೂರು ಎಲ್ಲೋ ಕೇಳಿ ರಿಸರ್ಚ್ ಮಾಡಿದರೆ ಡಿಫಾಲ್ಟ್ ಆಪ್ಷನ್ ಆಗುತ್ತೆ. ಇಲ್ಲಾಂದರೆ ಅದು ಡಿಫಾಲ್ಟ್ ಆಪ್ಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಡಿಫಾಲ್ಟ್ ಆಪ್ಷನ್ ಇನ್ ಸೌತ್ ಇಂಡಿಯಾ. ಈ ರೂರಲ್ ಮತ್ತು ಅರ್ಬನ್ ರೇಷಿಯೋ ಎಷ್ಟಿದೆ ಈಗ? ಈ 30-40 ಜನ ಕರ್ನಾಟಕದಿಂದ ಆಚೆಗೆ ಬರ್ತಾರೆ ಅಂದರೆ ರೂರಲಿಂದ ಜಾಸ್ತಿ ಇದ್ದಾರಾ? ಐ ಥಿಂಕ್ ಇಟ್ ಈಸ್ ಆಲ್ಮೋಸ್ಟ್ 60-40, 60 ಅರ್ಬನ್ 40 ರೂರಲ್ ಇದೆ. ಇವತ್ತಿಗೂ ಅರ್ಬನ್ನೇ ಜಾಸ್ತಿನಾ? ಅರ್ಬನ್ನೇ ಜಾಸ್ತಿ. ವಾಟ್ ಈಸ್ ಒನ್ ರಿಯಲ್ ಲೈಫ್ IAS ಸ್ಟೋರಿ ನಿಮ್ಮ ಜರ್ನಿನಲ್ಲಿ ನೀವು ನೋಡಿರೋದು ವಿಚ್ ಗಿವ್ಸ್ ಯು ಗೂಸ್ ಬಂಪ್ಸ್? ಸೊ ರಿಯಲ್ ಲೈಫ್ ಸ್ಟೋರಿ ಅಂತಂದರೆ ಗೂಸ್ ಬಂಪ್ಸ್ ಅಂತ ಹೇಳೋಕ್ಕಾಗಲ್ಲ. ಸೊ ಐ ವುಡ್ ಸೇ ಫ್ಯಾಸಿನೇಟಿಂಗ್ ಸ್ಟೋರೀಸ್ ಇದೆ. ವೇರ್ ಆರ್ಮ್ಸ್ಟ್ರಾಂಗ್ ಪಾಮೆ, ದಟ್ ಈಸ್ ಲೈಕ್ ಅ ಗೂಸ್ ಬಂಪ್ ಅಂತಲೇ ಹೇಳ್ಬೋದು. ಯಾಕೆ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಇಲ್ಲದೆ ಅಷ್ಟು ಕೆಲಸ ಮಾಡಿಸೋದು ಇಟ್ಸ್ ನಾಟ್ ಈಸಿ. ಫೇಸ್ಬುಕ್ಕಲ್ಲಿ ದುಡ್ಡು ರೇಸ್ ಮಾಡಿ, ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಅವರು ಅಶೋಕ್ ಕೇಮ್ಕಾದು ಸ್ಟೋರಿ ನೀವು ಕರೆಕ್ಟಾಗಿ ನೋಡಿದ್ರೆ, ಹಿ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ನಂಬರ್ ಆಫ್ ಟೈಮ್ಸ್. ಹಿ ನೆವರ್ ಗೇವ್ ಅಪ್. ಲೈಕ್ ಟ್ರಾನ್ಸ್ಫರ್ ಮಾಡಿ ನನ್ನ ಕೆಲಸ ನಾನು ಮಾಡ್ತಿರ್ತೀನಿ, ಐ ವಿಲ್ ಎಕ್ಸ್ಪೋಸ್ ಕರಪ್ಷನ್ ಅಂತ. ಹೋದಲ್ಲೆಲ್ಲ ಎಕ್ಸ್ಪೋಸ್ ಮಾಡ್ತಾರೆ ಕರಪ್ಷನ್. ಅವ್ರಿಗೆಲ್ಲ ಲೈಫ್ ಥ್ರೆಟ್ಸು ಅಲ್ಲ, ಭಯ. ದಟ್ ಈಸ್ ಪಾರ್ಟ್ ಆಫ್ ದರ್ ಲೈಫ್. ಆ್ಯಂಡ್ ದೇ ಆರ್ ಮೇಡ್ ಆಫ್ ಅ ಡಿಫ್ರೆಂಟ್ ಮೆಟಲ್. So, yes.